ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ನೀವು ಕೂಡ ಸೂಪರ್ ಆಗಿದ್ದೀರಾ ಅನ್ಕೋತೀನಿ. ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡಮ್ರಿ. ಈಗ ಟೈಮ್ ಬಂದು 7:30 ಆಗೈತೆ ರೀ. ಎಲ್ಲ ಕೆಲಸ ಮುಗಿಸೇನ್ರಿ. ರಾತ್ರಿನೇ ಬಾಂಡೆ ತೊಳೆದಿಟ್ಟೇನಿ ರೀ. ಕಸ ಗುಡಿಸಿ ರಂಗೋಲಿ ಎಲ್ಲ ಹಾಕೀನಿ ರೀ. ಈಗ ಅಡುಗೆ ಸ್ಟಾರ್ಟ್ ಮಾಡಮ್ ಬರ್ರಿ. ನೋಡ್ರಿ, ಈಗ ಹಿಟ್ಟು ನಾದಿಟ್ಟೇನಿ ರೀ ಚಪಾತಿಗೆ. ಈಗ ಪಲ್ಯಕ್ಕೆ ರೆಡಿ ಮಾಡ್ಕೊತೀನಿ. ಪಲ್ಯಕ್ಕೆ ಏನು ಮಾಡ್ತೀನಿ ಅಂದ್ರೆ 2 ಸೌತೆಕಾಯಿ ಇದ್ದವು ರೀ. ಈ ಸೌತೆಕಾಯಿದೆ ಪಲ್ಯ ಮಾಡ್ಬೇಕಲ್ಲಾಗತ್ತೀನಿ ರೀ. ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೀ. ಇದನ್ನು ಬರೀ ಇದನ್ನು ಕಟ್ ಮಾಡ್ಕೊಳ್ಳೋಮ್ರಿ. ಇದನ್ನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಮ್ರಿ. ಈ ರೀತಿ ಕಟ್ ಮಾಡ್ಕೊಂಡೆ ಅಂದ್ರೆ ಚೆಂದ ಆಗ್ತದೆ. ಇದಿಷ್ಟು ಕಟ್ ಮಾಡ್ತೇನೆ ರೀ. ಬೇಗ ಬೇಗ ಎಷ್ಟು ಕಟ್ ಮಾಡಿಕೊಂಡು ತೋರಿಸ್ತೇನೆ ರೀ ನಿಮಗೆ. ನೋಡಿರಿ, ಈಗ ಎಲ್ಲ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಇಲ್ಲಿ ಟೊಮೆಟೊ ಈರುಳ್ಳಿನೂ ಕಟ್ ಮಾಡೀನಿ ರೀ. ಇದು ಸಾಂಬಾರ್ಗೆ ಅಂತೇಳಿ ಕಟ್ ಮಾಡೀನಿ. ಇದು ಪಲ್ಯಕ್ಕೆ ಈರುಳ್ಳಿ ರೀ. ಹಾಗೆ ಇಲ್ಲಿ ಬಿಸಿನೀರು ರೆಡಿ ಮಾಡ್ಲಾಕತ್ತೇನೆ ರೀ ಕುಡಿಲಿಕ್ಕೆ. ಬೆಳಿಗ್ಗೆ ಬಿಸಿನೀರು ಕುಡಿತೀವಲ್ಲ ರೀ. ಬಿಸಿನೀರು ಕಾಸ್ಕೊಂಡು ಕುಡಿದು ಹಾಗೆ ಪಲ್ಯಕ್ಕೆ ಪಾಣೆ ಹೊಡಿತೀನಿ ರೀ. ನೋಡ್ರಿ, ಈಗ ನಾ ಇಲ್ಲಿ ಸಾಂಬಾರ್ಗೆ ರೆಡಿ ಮಾಡಿರ್ತೀನಿ ರೀ. ಈಗ ಟೊಮೆಟೊ ಹಾಕ್ತೀನಿ ರೀ. ಇದಕ್ಕೆ ಇದಿಷ್ಟು ಪಲ್ಯಕ್ಕೆ ಹಾಕೊಂಬ್ರಿ. ಹಂಗೆ ಇದಕ್ಕೆ ಟೊಮೆಟೊ ಹಾಕೊಂಡ್ರಿ. ಇದಕ್ಕೆ ಅರಿಶಿಣ ಹಾಕೊಂಬ್ರಿ. ಸ್ವಲ್ಪ ಅರಿಶಿಣ, ಹಂಗೆ ಖಾರ ಹಾಕೊಂಬ್ರಿ. ಇದಕ್ಕೆ ಹುಳಿ ಖಾರ ಅದ ರೀ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ. ಈಗ ಏನು ಹಾಕ್ಬೇಕಂದ್ರೆ ಶೇಂಗಾ ಪುಡಿ ಮಾಡ್ಕೊಂಡಿರ್ತೀವಲ್ರಿ. ಆ ಶೇಂಗಾ ಪುಡಿನ ಹಾಕೊಂಡ್ರಿ ಇದಕ್ಕೆ. ನೋಡಿರಿ, ಸಾಕ್ರಿ ಇಷ್ಟ. ಈಗ ಇದಕ್ಕೆ ನೀರು ಹಾಕ್ಬೇಕ್ರಿ. ಈಗ ಇದಕ್ಕೆ ನೀರು ಹಾಕ್ತೀನಿ ನೋಡ್ರಿ. ಇಷ್ಟನ್ನು ಹಾಕಿ ಕುದ್ಲಿಕ್ಕೆ ಇಟ್ಬಿಡಮ್ರಿ ಇದನ್ನು. ಈಗ ಇದು ಕುದ್ಲಿಕ್ಕೆ ಇಡ್ತೀನಿ ರೀ. ಇದು ಕುದಿಲ್ರಿ. ಇದು ಇಲ್ಲಿ ಕುದೀತದ. ಇಲ್ಲಿ ಹಾಗೆ ಪಲ್ಯ ಪಾಣೆ ಹೊಡಿತೀನಿ ರೀ. ಈಗ ಇಲ್ಲಿ ಒಂದು ಪ್ಯಾನ್ ಇಟ್ಕೊಳಮ್ರಿ. ಈ ಥರದೊಂದು ಪಾತ್ರೆ ಇಟ್ಕೊಳಮ್ರಿ. ಈಗ ಇದಕ್ಕೆ ಎಣ್ಣೆ ಹಾಕಮ್ರಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ. ಸಾಕ್ರಿ ಇಷ್ಟು. ನೋಡ್ರಿ, ಈಗ ಇಲ್ಲಿ ಎಣ್ಣೆ ಕೈಲಿಕ್ಕೆ ಇಟ್ಟಿನಿ. ಹಿಂಗೆ ಕೊತ್ತಂಬರಿ ಹರ್ಕೊಂಬಂದಿನಿ ನೋಡ್ರಿ. ಇದು ನಮ್ಮ ಜಾಗದಾಗೆ ಬೆಳೆದಿರೋ ಕೊತ್ತಂಬರಿ ಅದ ನೋಡ್ರಿ. ತೊಳೆದಿಟ್ಟೇನಿ ರೀ. ಇದನ್ನು ಇದು ಕಟ್ ಮಾಡಿ ಇದಕ್ಕೆ ಹಾಕಂಬ್ರಿ. ಈಗ ಎಣ್ಣೆ ಕಾಯಿಲ್ರಿ. ನೋಡಿ ಫ್ರೆಂಡ್ಸ್, ಈಗ ಎಣ್ಣೆ ಕಾಯ್ದದ್ರಿ. ಈಗ ಇದಕ್ಕೆ ಈರುಳ್ಳಿ ಹಾಕಂಬ್ರಿ. ಈರುಳ್ಳಿ ಚಂದ ಫ್ರೈ ಮಾಡ್ಬೇಕು ರೀ. ಎಣ್ಣೆಯಾಗ ಚಂದ ಫ್ರೈ ಆಗಿಬೇಕು ರೀ. ಆವಾಗಲೇ ಈರುಳ್ಳಿ ಚಂದ ಆಗ್ತದೆ ಪಲ್ಯ. ಈಗ ಇದಕ್ಕೆ ಹಂಗೆ ಕೊತ್ತಂಬರಿ ಹಾಕ್ಬಿಡಂಬ್ರಿ. ಕಟ್ ಮಾಡಿರೋಂಥ ಕೊತ್ತಂಬರಿ ಹಾಕಂಬ್ರಿ. ಕೊತ್ತಂಬರಿ ಸ್ಮೆಲ್ ಮಾತ್ರ ಭಾಳ ಚಂದ ಅದ ರೀ. ಈಗ ನಾವು ಅಂಗಡಿಗೆ ಖರೀದಿ ತರ್ತೀವಲ್ರಿ, ಸ್ವಲ್ಪನೂ ಸ್ಮೆಲ್ಲೇ ಇರಲ್ಲ ರೀ ಅದಕ್ಕೆ. ಇದು ನಾವೇ ಬೆಳೆದಿರೋಂಥ ಕೊತ್ತಂಬರಿ ಅದ್ರಿ. ಸ್ಮೆಲ್ ಭಾರಿ ಅದ ರೀ. ಇಲ್ಲಿ ನಮ್ಮ ಮನೆ ಬಲ್ಲಿ 5 ಹೋದ್ರೆ ಈ ಕೊತ್ತಂಬರಿ ವಾಸ ಬರ್ತದೆ ನೋಡ್ರಿ. ಅಷ್ಟು ಚಂದ ಅದ ರೀ ಇದ್ರ ವಾಸನೆ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದ್ರಿ. ಫ್ರೈ ಆದ್ಮ್ಯಾಗ ಟೊಮೆಟೊ ಹಾಕೊಂಬ್ರಿ. ಒಮ್ಮೆ ಟೊಮೆಟೊ ಹಾಕ್ಬಿಟ್ಟೇವಂದ್ರೆ ಈರುಳ್ಳಿ ಕರೆಕ್ಟಾಗಿ ಫ್ರೈ ಆಗಂಗಿಲ್ಲ ರೀ. ಯಾಕಂದ್ರೆ ಈರುಳ್ಳಿಗೆ ಚಂದ ಎಣ್ಣೆಗೆ ಬೇಯಬೇಕಂದ್ರೆ ಟೊಮೆಟೊ ಹಾಕ್ಬಾರ್ದು ರೀ. ಟೊಮೆಟೊ ನೀರು ಬಿಡ್ತದೆ ರೀ. ಹಾಗಾಗಿ ಟೊಮೆಟೊ ಇದ್ರ ಸಂಗಟ ಹಾಕಬಾರ್ದು ರೀ. ಈಗ ಈರುಳ್ಳಿ ಫ್ರೈ ಆಗೈತ್ರಿ. ಈಗ ಟೊಮೆಟೊ ಹಾಕೊಂಬ್ರಿ.
ಈಗ ಟೊಮೆಟೊ ಸ್ವಲ್ಪ ಫ್ರೈ ಆಗಬೇಕು ನೋಡಿರಿ. ಈಗ ಫ್ರೈ ಆಗ್ಯದ್ರಿ. ಈಗ ಕಟ್ ಮಾಡಿರೋಂಥ ಸೌತೆಕಾಯಿ ಹಾಕೊಳ್ಳಂಬ್ರಿ ಅದಕ್ಕೆ. ಸೌತೆಕಾಯಿ ಪಲ್ಯನೂ ಮಸ್ತ್ ಆಗ್ತದ್ರಿ. ಜಾಸ್ತಿ ಪಲ್ಯ ಮಾಡಂಗಿಲ್ಲ ರೀ ಯಾರು, ಬರೀ ಕೋಸಂಬರಿ ಮಾಡ್ತಾರೆ ರೀ. ಇದರಿಂದ ಪಲ್ಯನೂ ಮಾಡಿ ನೋಡ್ರಿ ಒಂದ್ಸರಿ, ಭಾರಿ ಆಗ್ತದೆ ಪಲ್ಯನೂ. ಚಪಾತಿ ಕೂಡ ರೊಟ್ಟಿ ಕೂಡ ಭಾಳ ಚಂದ ಆಗ್ತದ್ರಿ. ಈಗ ಇದನ್ನು ಈ ರೀತಿ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಅರಿಶಿನ ಹಾಕೋಣ, ಒಂದು ಸ್ವಲ್ಪ ಅರಿಶಿನ ರೀ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ. ಉಪ್ಪು ನೋಡ್ಕೊಂಡು ಹಾಕೋರಿ, ಮತ್ತು ಬೇಕಂದ್ರೆ ಹಾಕೋಬೋದು ರೀ. ಆಮೇಲೆ ಖಾರ ಹಾಕ್ಬಿಡಂಬ್ರಿ. ಇದನ್ನು ಹಸಿಮೆಣಸಿನ್ಕಾಯಿ ಹಾಕಿ ಕೂಡ ಮಾಡ್ಕೋಬೋದು ರೀ, ಖಾರ ಹಾಕಿ ಕೂಡ ಮಾಡ್ಕೋಬೋದು ರೀ. ಈಗ ನಾನು ಸದ್ಯ ಖಾರ ಹಾಕ್ಲೋಗತ್ತೇನೆ ರೀ. ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಖಾರ ಹಾಕೋರಿ. ಈಗ ಇದನ್ನು ಚೆಂದಾಗಿ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ನೀರು ಹಾಕೊಂಡ್ರಿ. ಅದು ಕುದಿಬೇಕಂದ್ರೆ, ಸೌತೆಕಾಯಿ ಕುದಿಬೇಕಂದ್ರೆ ಅದಕ್ಕೆ ನೀರು ಹಾಕಿ ಈ ರೀತಿ ಒಂದು ಮಿಕ್ಸ್ ಮಾಡಿ ಮುಚ್ಚಿಬಿಡಮ್ರಿ. ಅದನ್ನು ಕುದಿಲ್ರಿ. ಆಯ್ತು ರೀ, ಈಗ ಕುದಿಲಿಕ್ಕೆ ಬಿಡಮ್ರಿ. ಇದನ್ನು ಮುಚ್ಚಿಟ್ಬಿಡಮ್ರಿ. ಇದು ಕುದಿಲ್ರಿ, ಒಂದು 3 ನಿಮಿಷ ಕುದಿಬೇಕ್ರಿ. ಈಗ ಇದು ಅಲ್ಲಿ ಹಾಗೆ ಸಾಂಬಾರನ್ನು ಕುದಿಲಿಗತ್ತೈತ್ರಿ. ಅದಕ್ಕೂ ಒಗ್ಗರಣೆ ರೆಡಿ ಮಾಡ್ಕೊಳಮ್ರಿ. ಹಾಗೆ ಬೆಳ್ಳುಳ್ಳಿ ಸುಲ್ಕೋಬೇಕ್ರಿ. ಬೆಳ್ಳುಳ್ಳಿ ಸುಲ್ಕೊಂಡು ಅದಕ್ಕೂ ಒಗ್ಗರಣೆ ಹಾಕಿಬಿಡ್ತೀನಿ ರೀ. ಈಗ ಪಲ್ಯ ಕುದಿಲಿಕ್ಕೆ ಇಟ್ಟೀನಿ ರೀ. ಪಲ್ಯ ಕುದಿಲ್ರಿ. ಪಲ್ಯ ಕುದಿಯೋವರೆಗೂ ಒಲೆ ಹಚ್ಬೇಕ್ರಿ. ನೀರು ಕಾಯ್ಲಿಕ್ಕೆ ಒಲೆ ಹಚ್ಚಂಬರ್ರಿ. ಈಗ ನೋಡಿರಿ, ಈಗ ಒಲೆ ಹಚ್ಚಿ ನೀರು ಕಾಯ್ಸೋಕೆ ಇಟ್ಟೀನಿ ನೋಡಿರಿ. ನೀರು ಕಾಯ್ತಾವ್ರಿ. ಅದು ಅಡುಗೆ ಮುಗಿಯೋತನ ನೀರು ಕಾಯ್ತಾವ್ರಿ. ಹಾಗೆ ಅವ್ರಿಗೆ ಸ್ನಾನ ಮಾಡಿಸಿ ಸ್ಕೂಲಿಗೆ ರೆಡಿ ಮಾಡಿಬಿಡಮ್ರಿ. ಈ ನೀರಾಗ ಕಾಯಿಲ್ರಿ. ಈಗ ಪಲ್ಯ ಏನಾಗೈತೆ ನೋಡಂಬರ್ರಿ. ನೋಡಿರಿ, ಪಲ್ಯ ರೆಡಿ ಆಗೈತೆ. ಈಗ ನೀರೆಲ್ಲ ಖಾಲಿ ಆಗ್ಯಾವ ನೋಡಿರಿ. ನೋಡಿರಿ, ಈಗ ಇದಕ್ಕೆ ಶೇಂಗಾ ಪುಡಿ ಹಾಕೊಳ್ಳಂಬ್ರಿ. ಶೇಂಗಾ ಪುಡಿ ಹಾಕ್ತೀನಿ. ಈಗ ಇದನ್ನು ಚೆಂದಾಗಿ ಮಿಕ್ಸ್ ಮಾಡಂಬ್ರಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಸೂಪರಾಗಿ ಪಲ್ಯ ರೆಡಿ ಆಗ್ತದೆ. ನೋಡಿರಿ, ಪಲ್ಯ ರೆಡಿ ಆಯ್ತು ರೀ. ನೋಡ್ಬೋದು ರೀ, ಎಷ್ಟು ಚಂದ ಕಾಣತ್ತೆ ನೋಡ್ರಿ ಪಲ್ಯ. ನೋಡಿರಿ, ಮಸ್ತನಾಗಿ ಪಲ್ಯ ರೆಡಿ ಆಗೈತೆ ರೀ. ಈಗ ಗ್ಯಾಸ್ ಆಫ್ ಮಾಡಮ್ರಿ. ನೋಡಿರಿ ಫ್ರೆಂಡ್ಸ್, ಈಗ ಟೊಮೆಟೊ ಕುದಿಲಿಗತ್ತದ್ರಿ. ನೀರು ಕಮ್ಮಿ ಆಗ್ಯದ್ರಿ. ಈಗ ಈ ಥರದ ಗೋಟುಣಿಗೆ ಸಹಾಯದಿಂದ ಇದನ್ನು ಮುಚ್ಚಂಬರಿ. ಇದನ್ನು ಈ ರೀತಿ ಮುಗಿಸ್ಬೇಕು. ಆವಾಗ ಟೊಮೆಟೊ ಎಲ್ಲ ಚೆಂದಾಗಿ ಸ್ಮ್ಯಾಶ್ ಆಗ್ತಾವ್ರಿ. ಸಾಂಬಾರು ಗಟ್ಟಿಯಾಗಿರ್ತದೆ. ನೋಡಿರಿ, ಈಗ ಇದಕ್ಕೆ ನೀರು ಹಾಕೊಂಡ್ರಿ. ಈಗ ಇದಕ್ಕೆ ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಕುದಿಲಿಕ್ಕೆ ಬಿಡಮ್ರಿ. ಇದನ್ನು ಇಷ್ಟು ಸಾಕ್ರಿ. ಈಗ ಅದು ಕುದಿಬೇಕ್ರಿ. ನೋಡಿ, ಈಗ ಸಾಂಬಾರು ಕುದಿಲಿಕ್ಕೆ ಈ ಸಾಂಬಾರನ್ನ ಈಚೆ ಕಡೆಗೆ ಶಿಫ್ಟ್ ಮಾಡಮ್ರಿ. ಇದನ್ನು ಇಟ್ಬಿಡಮ್ರಿ. ಈ ಸೈಡು ಒಗ್ಗರಣೆಗೆ ರೆಡಿ ಮಾಡ್ಕೊಳಂಬ್ರಿ. ಹಾಗೆ ಈಗ ಒಗ್ಗರಣೆ ಹಾಕ್ಲಿಕ್ಕೆ ಒಗ್ಗರಣೆ ಬಾಣಲಿ ತೊಗೊಂಬ್ರಿ. ಇದ್ರೊಳಗೆ ಒಗ್ಗರಣೆ ಹಾಕ್ತೇನೆ ರೀ. ಈಗ ಫಸ್ಟ್ ಎಣ್ಣೆ ಹಾಕಂಬ್ರಿ. ಅದಕ್ಕೆ
ನೋಡ್ರಿ ಈಗ ಎಣ್ಣೆ ಕಾಯ್ದದ್ರಿ. ಈಗ ಸಾಸಿವೆ ಜೀರಿಗೆ ಹಾಕ್ತೀನಿ ರೀ. ನೋಡಿರಿ ಸಾಸಿವೆ ಜೀರಿಗೆ ಚೆಂದಾಗಿ ಚಟಪಟ ಸಿಡಿಲಿರ್ತಾವೆ ರೀ. ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾನೆ ರೀ. ಬೆಳ್ಳುಳ್ಳಿ ಹಾಕ್ತೀನಿ ನೋಡ್ರಿ. ಈಗ ಹಾಗೆ ಈಗ ಕಟ್ ಮಾಡಿರೋಂಥ ಕೊತ್ತಂಬರಿ ಹಾಕ್ಬಿಡಮ್ರಿ. ಈಗ ಅದನ್ನು ಚೆಂದಾಗಿ ರೆಡಿ ಆಗೋದ್ರಿಂದ ಈಗ ಇದಕ್ಕೆ ಹಾಕಿಬಿಡಮ್ರಿ. ಇಡ್ಲಿಗತ್ತ ನೋಡಿರಿ ಸಾಂಬಾರು ಚೆನ್ನಾಗಿ ಈ ಒಗ್ಗರಣೆ ಹಾಕ್ಬಿಡಮ್ರಿ. ಈಗ ನೋಡಿರಿ ಮಸ್ತನಾಗ ಸಾಂಬಾರು ರೆಡಿ ರೀ. ನೋಡಿರಿ ಮಸ್ತನಾಗ ಸಾಂಬಾರು ರೆಡಿ ರೀ. ನೋಡಿರಿ ಗಟ್ಟಿನೂ ಆಗೈತೆ ರೀ, ಟೇಸ್ಟು ಮಸ್ತ್ ಆಗೈತೆ ರೀ. ಈಗ ಇದು ಕುದ್ದದ್ರಿ ರೆಡಿ ಆಗೈತೆ ರೀ. ಈಗ ಇದು ಈಗ ನೆಕ್ಸ್ಟ್ ಅನ್ನಕ್ಕೆ ಇಡ್ಬೇಕು ರೀ. ಅನ್ನಕ್ಕಿಟ್ಟು ಚಪಾತಿ ಮಾಡ್ತೀನಿ ರೀ. ಸ್ಕೂಲ್ ಟೈಮ್ ಆಗ್ತದ್ರಿ, ಪಟ ಪಟ ಅಂತ ಚಪಾತಿ ಮಾಡ್ಬೇಕು ರೀ. ಟಿಫಿನ್ ಕಟ್ಟಕ್ಕೆ ಒಂದು ಊಟಕ್ಕೆ ಎಷ್ಟು ಮಾಡ್ತೀನಿ ರೀ. ಮತ್ತು ಮಧ್ಯಾಹ್ನ ಮಾಡ್ತೇನೆ ಬಿಸಿ ಬಿಸಿವು. ಈಗ ಬೇಗ ಬೇಗ ಚಪಾತಿ ಮಾಡ್ತೀನಿ ರೀ. ಅವ್ರಿಗೆ ರೆಡಿ ಮಾಡ್ಬೇಕಲ್ರಿ. ನಾವು ಟೈಮ್ ಆಗ್ಯದ್ರಿ. ಈಗ ರೆಡಿ ಹಂಚನ ಕಾಯ್ದಿಲ್ರಿ. ನೋಡಿರಿ ಈಗ ಬಡ ಬಡ ಚಪಾತಿ ಮಾಡಿಕೊಂಡು ಟಿಫಿನ್ ಕಟ್ಬೇಕ್ರಿ. ಸ್ಕೂಲ್ ಟೈಮ್ ಆಗೈತೆ ರೀ ಈಗ ಆಲ್ರೆಡಿ. ನೋಡಿರಿ ಈಗ ಟಿಫಿನ್ ಕಟ್ಟಗತ್ತೇನು ರೀ. ಚಪಾತಿ ಮಾಡೋದಾಗ್ಯದ, ಪೂರ್ತಿ ಮಾಡಿಲ್ರಿ, ಸ್ವಲ್ಪ ಮಾಡೀನಿ ರೀ ಚಪಾತಿ. ಈಗ ಇಲ್ಲಿ ಪಲ್ಯ ಹಾಕ್ಲಿಕತ್ತೀನಿ ನೋಡಿರಿ. ಹಿಂಗೆ ಆಮ್ಯಾಗ 2 ಚಪಾತಿ ಇಟ್ಟಿನಿ ರೀ. ಬಿಸಿ ಬಿಸಿ ಚಪಾತಿ ಇಟ್ಟು ಅನ್ನ ಸಾಂಬಾರು ಹಾಕಿ ಕಟ್ತೀನಿ ರೀ. ಸ್ಕೂಲಿಗೆ ಹೋಗ್ಬೇಕು, ಲೇಟ್ ಆಗಿದ್ರೆ ಆಲ್ರೆಡಿ. ಆಕೆ ಜಲ್ದಿ ತಯಾರಾಗಲಿಲ್ಲ ರೀ ಇವತ್ತು ಸಣ್ಣ ಮಗಳು. ಹಾಗಾಗಿ ಇಬ್ಬರಿಗೆ ಒಟ್ಟಿಗೆ ಬಿಟ್ಟು ಬರ್ತೀನಿ ರೀ ಇವತ್ತು. ನೋಡಿರಿ ಪಲ್ಯ ಸಾಂಬಾರು ಹೆಂಗದ. ಈಗ ಅವ್ರಿಗೆ ಬಿಟ್ಟು ಬಂದು ದೇವ್ರ ಪೂಜೆ ಮಾಡ್ಲಕತ್ತೀನಿ ನೋಡಿರಿ. ದೇವ್ರ ಪೂಜೆ ಮಾಡಿಬಿಟ್ಟು ಎಲ್ಲ ಕಡೆಗೆ ಲಾಭನ ಹಾಕ್ಲಿಕತ್ತೀನಿ ನೋಡಿರಿ. ಲಾಭನ ಅಂದ್ರೆ ಗೊತ್ತಾಗ್ತದೆ ಅನ್ಕೋತೀನಿ ರೀ. ಧೂಪ ಹಾಕ್ಲಿಕತ್ತೀನಿ ರೀ. ಮನೆಯೆಲ್ಲ ಪ್ರತಿದಿನವೂ ಧೂಪ ಹಾಕ್ತೀವಿ ರೀ ನಾವು ಪೂಜೆ ಮಾಡಿ. ಪ್ರತಿದಿನ ದೇವ್ರ ಪೂಜೆ ಮಾಡಿದ ತಕ್ಷಣ ದೇವರಿಗೆ ಮನೆಯೆಲ್ಲ ಧೂಪ ಹಾಕ್ತೀವಿ ರೀ. ನೋಡಿರಿ ದೇವ್ರಿಗೆ ಹಂಗಾಗೈತಿ. ಹಾಗೆ ಇಲ್ಲಿ ಶೇಂಗಾ ಈಗ ಹಂಚು ಕಾಯ್ದಾದ್ರಿ. ಒಲೆ ಮ್ಯಾಗ ಶೇಂಗಾ ಹುರಿಲಿಕತ್ತೀನಿ. ಶೇಂಗಾ ಹುರಿತೀನಿ ರೀ. ನೋಡಿರಿ ಶೇಂಗಾ ತಂದಿದ್ದೇವೆ ರೀ. ಹೂ ಹುರಿತೀನಿ ರೀ. ಶೇಂಗಾ ಒಲೆ ಮ್ಯಾಗೆ ಹುರಿಬೇಕು ರೀ. ಒಲೆ ಮ್ಯಾಗೆ ಹುರಿದ್ರೆ ಭಾಳ ಚಂದ ಆಗ್ತದೆ ರೀ. ಶೇಂಗಾ ಚಂದ ಹುರ್ಕೊಂಡು ಹಿಂಡಿ ಕೂಡ್ತೇವೆ ಅಂದ್ರೆ ಭಾರಿ ಆಗ್ತದೆ ರೀ. ಹಿಂಡಿ ಮಾತ್ರ ಒಲೆ ಮ್ಯಾಗ ಹುರಿದಷ್ಟು ಚಂದ ಎದ್ರ ಮ್ಯಾಗೂ ಆಗಂಗಿಲ್ಲ ರೀ. ಸ್ಟವ್ ಮ್ಯಾಗ, ಗ್ಯಾಸ್ ಮ್ಯಾಗ ಯಾವುದ್ರ ಮ್ಯಾಗೂ ಚಂದ ಆಗಂಗಿಲ್ಲ ರೀ. ಒಲೆ ಮ್ಯಾಗ ಶೇಂಗಾ ಹುರಿದು ಹಿಂಡಿ ಕುಟ್ಟೇವೆ ಅಂದ್ರೆ ಇನ್ನೊಂದು ಸಲ ತಿನ್ಬೇಕಂತೇಳಿ ನೆನೆಸ್ಕೋಬೇಕ್ರಿ. ಆ ರೀತಿ ಆಗ್ತದೆ ರೀ ಶೇಂಗಾದ ಹಿಂಡಿ. ಒಲೆ ಮ್ಯಾಗಿನ ಟೇಸ್ಟೇ ಬೇರೆ ರೀ. ಯಾವುದೇ ಅಡುಗೆ ಅಲ್ಲಿ ಒಲೆ ಮ್ಯಾಗ ಮಸ್ತ್ ಆಗ್ತದೆ ರೀ. ಇವೆಲ್ಲ ಹುರ್ಕೊತೀನಿ ರೀ.
2 kg ಶೇಂಗಾ ಅವ ರೀ. ಇದ್ರಾಗ ಶೇಂಗಾದ ಹಿಂಡಿ ಖಾರದ ಹಿಂಡಿನೂ ಕುಟ್ಬೇಕು ರೀ, ಪಲ್ಯಕ್ಕಂತ ಹೇಳಿ ಸಪ್ಪನ ಹಿಂಡಿನೂ ಮಾಡ್ಬೇಕು ರೀ. ಅಷ್ಟು ಹುರ್ಕೊಂಡು ಇಟ್ಕೋತೀನಿ ರೀ. ಈಗ ಬಡ ಹುರ್ಕೊತೀನಿ ರೀ. ಅವರಿಬ್ಬರು ಸ್ಕೂಲಿಗೆ ಹೋದ್ರಿ. ಈಗ ಅವ್ರಿಗೆ ಬಿಟ್ಟು ಬಂದು ದೇವ್ರ ಪೂಜೆನೂ ಮುಗಿಸ್ಕೊಂಡೇನು ರೀ. ಮುಗಿಸ್ಕೊಂಡು ಶೇಂಗಾ ಹುರ್ಲಿಗತ್ತೀನಿ ರೀ. ಯಾಕಂದ್ರೆ ಒಲೆ ಆರ್ತದಲ್ಲ ರೀ. ಫಸ್ಟ್ ಶೇಂಗಾ ಹುರ್ಕೊಂಡ್ಬಿಟ್ನಂದ್ರೆ ಆಮ್ಯಾಗ ಉಳಿದ್ರಂಥ ಕೆಲಸ ಮಾಡ್ಕೋಬೋದು ರೀ. ಬಟ್ಟೆ ಬಾಂಡೆ ಅದಾವ ರೀ. ನಾವು ಊಟ ಮಾಡಿಲ್ಲ ರೀ, ಊಟ ಮಾಡ್ಬೇಕಿನ್ನು. ಇನ್ನೂ ಅವರು ಊಟ ಮಾಡಿಲ್ಲ ರೀ. ಶೇಂಗಾ ಹುರಿದ್ಬಿಟ್ಟು ಅವ್ರಿಗೂ ಊಟ ಕೊಟ್ಟು ನಾನು ಊಟ ಮಾಡಿ ಉಳಿದಿರೋಂಥ ಕೆಲಸ ಮುಗಿಸ್ಕೊತೀನಿ ರೀ. ಇವತ್ತು ಊರಿಗೆ ಹೋಗ್ತಾರೆ ರೀ. ಯಾಕಂದ್ರೆ ಇವತ್ತು ನಮ್ಮ ದೇವ್ರದ್ದು ಕಾಂಡ ಅದ ರೀ. ಶ್ರಾವಣ ಮುಗಿದ ಮ್ಯಾಗ ದೇವ್ರದ್ದು ಕಾಂಡ ಮಾಡ್ತಾರೆ ರೀ. ಎಲ್ಲ ದೇವ್ರಗಳದ್ದು ಮಾಡ್ತಾರೆ ರೀ. ಒಂದೊಂದು ವಾರ ಒಂದೊಂದು ದೇವ್ರಿಗೆ ಕಾಂಡ ಮಾಡ್ತಾರೆ. ಕಾಂಡ ಅಂದ್ರೆ ಚಜ್ಕ ಮಾಡ್ತಾರೆ ರೀ. ಚಜ್ಕ ಮಾಡಿ ಪೂಜೆ ಮಾಡ್ತಾರೆ ರೀ. ಎಲ್ರಿಗೂ ಊಟ ಮಾಡಿಸ್ತಾರೆ ರೀ. ಇವತ್ತು ಅದ ರೀ ನಮ್ಮ ದೇವ್ರದ್ದು ಕಾಂಡ. ಅದಕ್ಕೆ ಅವರು ಊರಿಗೆ ಹೊಂಟಾರಿ. ನಾವು ಓದ್ತಿದ್ದೇವೆ ರೀ. ಸ್ಕೂಲ್ ರಜೆ ಇಲ್ಲ ರೀ, ಶಾಲೆಗೆ ಹೋಗ್ಯಾರ ಅವರು. ಹಂಗಾಗಿ ನಮಗೆ ಹೋಗೋದಾಗಲಾಗ್ಯದ ರೀ. ಅದಕ್ಕೆ ಅವ್ರು ಒಬ್ಬರೇ ಹೋಗಿ ಬರ್ತಾರೆ ರೀ. ಅವ್ರು ಮುಗಿಸ್ಕೊಂಡು ಬರ್ತಾರೆ ರೀ. ಅದಕ್ಕೆ ಪಟ್ಟ ಮುಗಿಸ್ಕೊಂಡು ಅವ್ರಿಗೆ ಊಟ ಕೊಡಬೇಕು. ಹೋಗ್ತಾರೆ ರೀ ಅವರು. ಹೋದ್ಮ್ಯಾಗ ನಾನು ಕೆಲಸ ಮಾಡ್ಕೋತೀನಿ ರೀ. ಬರ್ರಿ ಈಗ ಪಟ ಅಂತ ಶೇಂಗಾ ಹುರ್ಕೊಳಂಬ್ರಿ. ಹಿಂಗೆ ಹುರ್ಕೊಂಡು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಅಂದ್ರೆ ಕೆಲಸ ಎಲ್ಲ ಆಗ್ತದ್ರಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ರೀ. ಹಾಗೆ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ನೋಡಿರಿ ಅಂತ ಹೇಳ್ಕೊತೀನಿ ರೀ. ಸಬ್ಸ್ಕ್ರೈಬ್ ಮಾಡಿರೋಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ರೀ. ಥ್ಯಾಂಕ್ ಯು ಸೋ ಮಚ್ ರೀ ಎಲ್ರಿಗೂ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಒಂದು ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟೇ ನಮಗೆ ಭಾಳ ಮುಖ್ಯ ಅದ. ನಿಮ್ಮ ಸಪೋರ್ಟಿಂದನೇ ನಾವು ಮುಂದಕ್ಕೆ ಬರ್ತೀವಿ ರೀ. ನಿಮ್ಮ ಸಪೋರ್ಟ್ ಇಲ್ಲಾಂದ್ರೆ ನಮಗೆ ಯಾವ ಸಪೋರ್ಟು ಸಿಗೋದಂಗಿಲ್ಲ ರೀ. ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ಎಲ್ಲ ಒಳ್ಳೇದಾಗ್ತದೆ ರೀ. ಅದಕ್ಕೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಕೇಳ್ಕೊತೀನಿ ರೀ. ನಮ್ಮ ಹತ್ರ ರೈತರಿಗೆ ನೀವು ಸಪೋರ್ಟ್ ಮಾಡಬೇಕು ಅಂತೇಳಿ ನಾ ಕೇಳ್ಕೊತೀನಿ ರೀ. ನೀವು ಅಲ್ಲಿ ಇನ್ನು ಯಾರು ಸಪೋರ್ಟ್ ಮಾಡ್ಬೇಕು ರೀ ನಮ್ಮಂಥ ರೈತರಿಗೆ? ಈ ಬರ್ತಿರೋ ಮಳೆಯಿಂದ ಎಲ್ಲ ಬೆಳೆ ಹಾಳಾಗ್ತದೆ. ನಿಮ್ಮ ಸಪೋರ್ಟ್ ಸಿಕ್ಕರೆ ನಾವು ಒಂದು ಸ್ವಲ್ಪ ಮುಂದಕ್ಕೆ ಬರ್ತೀವಿ ರೀ. ಈ ನಮ್ಮ ರೈತರಿಗೆ ನೀವೇ ಸಪೋರ್ಟ್ ಮಾಡ್ಬೇಕ್ರಿ ಅಂತ ಕೇಳ್ಕೊತೀನಿ ರೀ. ಪ್ಲೀಸ್ ಅದಕ್ಕೆ ಈ ರೈತರಿಗೆ ಒಂದು ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡ್ರಿ ಅಂತ ಕೇಳ್ಕೊತೀನಿ ರೀ. ರೈತರ ಕಷ್ಟ ಏನು ಅನ್ನೋದು ಎಲ್ಲರೂ ನಾವು ಎಷ್ಟು ಕಷ್ಟಪಡ್ತೀವಿ ಅನ್ನೋದನ್ನ ಎಲ್ಲರೂ ಪ್ರತಿಯೊಬ್ಬರು ರೈತರಿಗೂ ಗೊತ್ತಿರ್ತದೆ. ನಿಮಗೂ ಗೊತ್ತಿರ್ತದೆ ರೀ. ನಿಮ್ಮಲ್ಲಿ ರೈತರು ಹರಾರಿ ಈಗಲೂ ಅವರೆಲ್ಲರಿಗೂ ಗೊತ್ತಿರ್ತದೆ ರೀ. ಈ ಮಳೆ ಬಂದು ಎಲ್ಲ ಬೆಳೆ ಹಾಳಾಗತ್ತದ ರೀ. ಯಾವ ರೀತಿ ನಾವು ಬದುಕಬೇಕು ಅನ್ನೋದನ್ನು ನೀವು ಈಗ ತಿಳ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ರೀ. ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿರಿ. ಈ ಪಟ್ ಅಂತ ಎಲ್ಲ ಶೇಂಗಾ ಹುರ್ಕೋತೀವಿ ರೀ. ನೋಡಿರಿ ಶೇಂಗಾ ಈ ರೀತಿ ಆಗ್ಯಾವ್ರಿ. ನಾವು ಯಾವಾಗಲೂ ಶೇಂಗಾ ಹಿಂಡಿ ಕುಟ್ಬೇಕಂದ್ರೆ ಮಿಕ್ಸಿಗೆ ಹಾಕಂಗಿಲ್ಲ ರೀ. ಈ ರೀತಿ ಒಲಿನಾಗ ಶೇಂಗಾ ಹುರ್ಕೊಂಡು ಒಳಕಲ್ನಾಗ ಇಬ್ಬಕಲ್ಲು ಇರ್ತದೆ ಒಳಕಲ್ಲ, ಆ ಕಲ್ಲಿನಾಗೆ ಶೇಂಗಾ ಹಿಂಡಿ ಕುಡ್ತೀನಿ ರೀ. ನಾವು ಒಟ್ಟೆ ಮಿಕ್ಸಿಗೆ ಹಾಕಂಗಿಲ್ಲ ರೀ. ಮಿಕ್ಸಿಗೆ ಹಾಕಿದ್ರೆ ಹಿಂಡಿ ಸರಿ ಆಗಂಗಿಲ್ಲ ರೀ. ಅದೇ ಒಳಕಲ್ನಾಗ ಕುಟ್ಟಿ ಮಾಡಿ ನೋಡ್ರಿ ಎಷ್ಟು ಮಸ್ತ್ ಆಗ್ತದೆ. ಅಷ್ಟೇ ಅಲ್ರಿ ಎಣ್ಣೆ ಬಿಡ್ತದೆ ರೀ ಶೇಂಗಾ. ಮಿಕ್ಸರ್ಗೆ ಹಾಕಿದ್ರೆ ಎಣ್ಣೆ ಬಿಡಂಗಿಲ್ಲ, ಉದುರು ಆಗ್ಬಿಡ್ತದೆ ನೋಡ್ರಿ ನೀವು. ಅದೇ ಕಲ್ಲ ಕುಟ್ಟಿ ಅಂದ್ರೆ ಎಣ್ಣೆ ಬಿಟ್ಟು ಮುದ್ದೆ ಆಗ್ತದೆ. ಉಂಡೆ ಕಟ್ಟೋದು ಉಂಡೆ ಆಗ್ತದೆ ಶೇಂಗಾದ ಹಿಂಡಿ. ಆ ರೀತಿ ಎಣ್ಣೆ ಬಿಡ್ತದೆ ರೀ. ಮಸ್ತ್ ಆಗ್ತದೆ ರೀ. ನಾವು ಒಟ್ಟೆ ಶೇಂಗಾದ ಹಿಂಡಿ ಯಾವಾಗೂ ಮಿಕ್ಸಿಗೆ ಹಾಕಂಗಿಲ್ಲ ರೀ. ಒಳಕಲ್ಲಾಗೆ ಕೊಡ್ತೀವಿ ರೀ. ನೀವು ಒಂದು ಸಲ ಒಳಕಲ್ನಾಗ ಕೊಟ್ಟು ನೋಡಿರಿ, ನಿಮ್ಗೆ ಗೊತ್ತಾಗ್ತದೆ. ನೋಡಿರಿ ಫ್ರೆಂಡ್ಸ್, ಈಗ ಎಲ್ಲ ಕೆಲಸ ಆಯ್ತು, ಅಡುಗೆದು ಮುಗೀತು ರೀ. ಊಟನೂ ಮಾಡಿದೆ. ಅವರು ಊಟ ಮಾಡ್ಕೊಂಡು ಊರಿಗೆ ಹೋದ್ರಿ. ಹಂಗೆ ಈಗ ನಾ ಬಡ ಬಾಂಡೆ ತಿಕ್ಲತ್ತೀನಿ ನೋಡಿರಿ. ಬಾಂಡೆ ಜಾಸ್ತಿ ಇದ್ದೀವಿ ರೀ, ಸ್ವಲ್ಪ ಇದ್ದವು ರೀ. ಪಟ್ ವಯಸ್ಸು ಬಾಂಡೆ ತಿಕ್ಕಿಟ್ಟು ಬಟ್ಟೆ ಒಗಿಬೇಕಂತೇಳಿ ಬಾಂಡೆ ತೊಳಿಲಿಗತ್ತೀನಿ ರೀ. ಬೇಗ ಮುಗೀತಂದ್ರೆ ಜಲ್ದಿ ಕೆಲಸ ಜಲ್ದಿ ಮುಗೀತಂದ್ರೆ ಆರಾಮ ಇರ್ತದೆ ರೀ. ಕೆಲಸ ಇಟ್ಕೊಂಡು ಕೂಡ್ಬೇಕಂದ್ರೆ ಆಗಂಗಿಲ್ಲ ರೀ. ಅದಕ್ಕೆ ಫಸ್ಟಾಗಿ ಬಡ ಬಾಂಡೆ ತಿಕ್ಲಿಗತ್ತೀನಿ ನೋಡಿರಿ. ಈಗ ಇಷ್ಟು ಬಾಂಡೆ ತೆಗ್ಬಿಟ್ಟು ಬಟ್ಟೆ ಒಗಿತೀನಿ ರೀ. ಬಾಂಡೆ ಬೆಳಗ್ಗೆ ತಿಕ್ಕಂದ್ರೆ ಜಾಸ್ತಿ ಇರಂಗಿಲ್ಲ ರೀ. ಎಲ್ಲ ಕೆಲಸ ಆದ್ಮೇಲೆ ಬಾಂಡೆ ಅದ್ರಾಗ ರಾತ್ರಿನೇ ತಿಕ್ಕಿಟ್ಟು, ನಿನ್ನೆ ಇಡ್ಲಿ ಮಾಡಿದ್ನಂತೇಳಿ ರಾತ್ರಿ ಜಾಸ್ತಿ ಇದ್ದು ರೀ ಬಾಂಡೆ. ಹಾಗಾಗಿ ರಾತ್ರಿನೇ ತಿಕ್ಕಿಟ್ಟಿದ್ದೆ ರೀ. ಈಗ ಸ್ವಲ್ಪ ಅವ ರೀ, ಬೆಳಿಗ್ಗೆ ಏನು ತಿಕ್ಕಲಿಲ್ಲ ರೀ. ಈಗ ಬರೀ ಏನು ಊಟ ಮಾಡಿ ಒಂದೆರಡು ಗಂಗಾಳ ಒಂದು ಬೋಗಣಿ ಅಷ್ಟೇ. ಗ್ಯಾಸ್ ಎಷ್ಟು ಕ್ಲೀನ್ ಮಾಡ್ಬೇಕಲ್ಲ ರೀ. ಗ್ಯಾಸಿನ ಒಲೆ ಇಷ್ಟು ತೊಗೊಂಡಿನಿ ರೀ. ಅವಿಷ್ಟು ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಇಟ್ಕೋತೀನಿ ರೀ. ಜಾಸ್ತಿ ಪಾತ್ರೆ ಏನು ಇರಲ್ಲ ರೀ ನಮಗೆ ತೊಳಲಿಕ್ಕೆ, ಸ್ವಲ್ಪ ಇರ್ತಾವೆ ರೀ. ಈಗ ಇಷ್ಟು ಬಡ ತೊಳ್ಕೊಂಡು ಬಟ್ಟೆ ಒಗೆದು ಹಾಕ್ತೀನಿ ರೀ. ಒಮ್ಮೆ ಬಿಸಿಲು ಬೀಳ್ಗತ್ತದ್ರಿ, ಒಮ್ಮೆ ಮಾಡಾಲಾಗತ್ತದ ರೀ. ಬಟ್ಟೆ ಜಲ್ದಿ ಒಣಗಂಗಿಲ್ಲ ರೀ. ಹಾಗಾಗಿ ಬೇಗ ಮುಗಿಸ್ಕೊಂಡು ಬಟ್ಟೆ ಒಗೆದು ಹಾಕಿದ್ನಂದ್ರೆ
ಸ್ವಲ್ಪ ಜಲ್ದಿ ಒಣಗ್ತಾವೆ ರೀ ಬಟ್ಟೆ. ಹಾಗಾಗಿ ಫಾಸ್ಟಾಗಿ ಬಡ ಕೆಲಸ ಮುಗಿಸ್ಕೊಳಕತ್ತೀನಿ ನೋಡಿರಿ. ಇಷ್ಟು ಬಾಂಡೆ ತೊಳ್ಕೊಂಡು ಆಯ್ತು ರೀ. ಈಗ ಇಷ್ಟು ತೊಳ್ಕೊಂಡು ಆಗ್ಯದ ಪಟ್ ಅಂತ ಎಲ್ಲ ಜೋಡಿಸ್ಕೊತೀನಿ ರೀ. ಬಾಂಡೆ ತೊಳ್ಸ್ಕೊಂಡು ಬಟ್ಟೆ ಒಗಿತೀನಿ ರೀ. ನೋಡಿರಿ ಈಗ ಬಟ್ಟೆ ಒಗಿಲಿಕತ್ತೀನಿ ನೋಡಿರಿ. ಬಟ್ಟೆ ಏನು ಜಾಸ್ತಿ ಇಲ್ಲ. ಇವತ್ತೇನು ಸ್ಕೂಲ್ ಬಟ್ಟೆ ಇಲ್ಲ ರೀ. ಸ್ಕೂಲ್ ಬಟ್ಟೆ ಇದ್ದಾಗೆ ಜಾಸ್ತಿ ಇರ್ತಾವೆ ರೀ ಬಟ್ಟೆ ನಮಗೆ. ಇಲ್ಲಾಂದ್ರೆ ಅಷ್ಟೇನು ಬಟ್ಟೆ ಇರೋಂಗಿಲ್ಲ ರೀ. ಈ ಬಡ ಇಸ್ ಬಟ್ಟೆ ಒಗೆದು ಹಾಕೊಂಡು ಕೆಲಸ ಮುಗಿಸ್ಕೋತೀನಿ ರೀ ಬೇಗ. ಹೊರಗೂ ಅದ ರೀ ಬಟ್ಟೆ ಒಗಿಲಿಕ್ಕೆ. ಆದ್ರೆ ಇಲ್ಲೇ ಒಗಿತೀನಿ ರೀ. ಜಾಸ್ತಿ ಒಗಿಯಂಗಿಲ್ಲ ರೀ ಹೊರಗೆ. ಮಳೆ ಬಂದಾಗ ಎಲ್ಲ ಇಲ್ಲೇ ಒಗಿತೀನಿ ರೀ. ಸ್ವಲ್ಪ ಮಾಡಾಗಿತ್ತು ರೀ. ಸುಮ್ಮನೆ ಮತ್ತೆ ಮಳೆ ಬತ್ತಂದ್ರೆ ಅಂತ ಹೇಳಿ ಇಲ್ಲೇ ಒಗಿಲಿಕತ್ತೀನಿ ರೀ. ಬಡ ಒಗಸ್ ಹಾಕೊಳ್ತೀನಿ ನೋಡಿರಿ. ಈಗ ಬಟ್ಟೆ ಒಗೆದ್ಬಿಟ್ಟು ಮುಂದಿನ ಕೆಲಸ ನೋಡ್ಬೇಕು ರೀ. ಈಗ ಏನು ಮಾಡ್ಬೇಕಂತೇಳಿ ಬಟ್ಟೆ ಒಗಿತೀನಿ ರೀ. ಬಡ ಬಟ್ಟೆ ಒಕ್ಕೊಂಡು ಮುಂದೆ ಏನು ಮಾಡಬೇಕು ನೋಡ್ತೀನಿ ರೀ. ನನ್ನ ದೊಡ್ಡವ್ರ ಬಟ್ಟೆ ಒಗಿಯೋದು ಹೆಂಗಾರ ಇಲ್ರಿ. ಸಣ್ಣ ಮಕ್ಳು ಬಟ್ಟೆ ಒಗಿಬೇಕಂದ್ರೆ ಭಾಳ ಹೊತ್ತು ನಡೀತದೆ ರೀ. ಭಾಳ ಹೊಲಸು ಮಾಡ್ಕೊತಾರೆ ರೀ ಬಟ್ಟೆ ಇವರು. ಹಂಗಾಗಿ ಅವ್ರ ಬಟ್ಟೆನೇ ತಡ ಆಗ್ತದೆ ರೀ ಒಗಿಲಿಕ್ಕೆ ನನಗೆ. ನಮ್ಮ ಬಟ್ಟೆ ಏನು ತಡ ಆಗಂಗಿಲ್ಲ ರೀ. ಆಯಿತು ದೊಡ್ಡ ಬಟ್ಟೆ ಒಗ್ಲಿಕ್ಕೆ ಜಲ್ದಿ ಆಗ್ತದೆ ರೀ. ಸಣ್ಣ ಮಕ್ಳು ಬಟ್ಟೆ ಭಾಳ ಲೇಟ್ ಆಗ್ತದೆ ರೀ ಒಗಿಬೇಕಂದ್ರೆ. ಅವ್ರ ಬಟ್ಟೆನೇ ಜಾಸ್ತಿ ರೀ. ನಮ್ಮ ಬಟ್ಟೆನೂ ಇರಲ್ಲ ರೀ, ಅವ್ರ ಬಟ್ಟೆನೂ ಇರಲ್ಲ ರೀ. ಮಕ್ಳ ಬಟ್ಟೆನೇ ಜಾಸ್ತಿ ಆಗ್ತಾವೆ ರೀ ನಮಗೆ ಒಗಿಲಿಕ್ಕೆ. ಶನಿವಾರ ಆಯ್ತಾರ ಅಂತೂ ಬಟ್ಟೆ ಅವರು ಡಬಲ್ ತ್ರಿಬಲ್ ಇರ್ತಾವೆ ರೀ. ಸ್ಕೂಲ್ ಬಟ್ಟೆ ಇರ್ತಾವೆ ರೀ, ಕಳ್ದಿ ಬಟ್ಟೆ ಇರ್ತಾವೆ ರೀ. ಮತ್ತು ಸ್ಕೂಲಿಂದ ಬಂದ ತಕ್ಷಣ ಚೇಂಜ್ ಮಾಡಿರ್ತಾರೆ. ಅವು ಒಂದು ಜೋಡಿ ಬಟ್ಟೆ ಇರ್ತಾವೆ ರೀ. ಶನಿವಾರ ಆಯ್ತಾರ 2 ದಿವಸ ಬಟ್ಟೆ ಭಾಳ ಇರ್ತಾವೆ ರೀ. ಉಳಿದ ದಿನ ಏನು ಇಷ್ಟು ಜಾಸ್ತಿ ಇರೋಂಗಿಲ್ಲ ರೀ. ಆಯ್ತು ಈಗ ನಾನು ನೈಟಿ ಒಗಿಲಿಕತ್ತೀನಿ ರೀ. ಬಡ ಇಷ್ಟು ಒಗೆದು ಹಾಕ್ತೀನಿ ರೀ. ಆದವ್ರು ಸ್ವಲ್ಪ ಅವ ರೀ ಬಟ್ಟೆ. ಇಷ್ಟು ಒಗೆದು ಹಾಕಿ ಒಣ ಹಾಕಿದ ನಂತರ ಬಟ್ಟೆದು ಕೆಲಸ ಫುಲ್ ಕ್ಲಿಯರ್ ಆಗಿಬಿಡ್ತದೆ ರೀ. ನೋಡಿರಿ ಈಗ ಬಟ್ಟೆ ಎಲ್ಲ ಒಗ್ಯೋದಾದವು ರೀ. ಈಗ ಹಾಗೆ ಬಂದು ಬಡಪಟ್ಟ ಒಣಗ್ಲಿಕತ್ತೀನಿ ನೋಡಿರಿ. ಬಿಸಿಲಾಗ್ಯದ ನೋಡಿರಿ. ಕಾಣಗತ್ತಿರ್ಬೇಕು ನಿಮಗೆ. ಅದಕ್ಕೆ ಬೇಗ ಒಣಗ್ಲಿಕತ್ತೀನಿ ನೋಡಿರಿ. ಹಿಂಡಿ ಒಣಗ್ಕದಂದ್ರೆ ಜಲ್ದಿ ಒಣಗ್ತಾವೆ ರೀ ಬಟ್ಟೆ. ನೋಡಿ ಬಿಸಿಲು ಬೀಳಲಾಗ್ಯದ ರೀ. ಒಮ್ಮೆ ಬಿಸಿಲು ಬೀಳ್ಸೋನಷ್ಟೊತ್ತಿಗೆ ಮತ್ತೆ ನೆರಳು ಬೀಳಗತ್ತದ ರೀ. ಹಾಗಾಗಿ ಬಿಸಿಲಿಗಾಗಿ ಜಲ್ದಿ ಒಣಗಲ್ಲ ರೀ ಬಟ್ಟೆ. ಸ್ವಲ್ಪ ಜಲ್ದಿ ಒಗೆದು ಹಾಕಿದೆ ಅಂದ್ರೆ ಸ್ವಲ್ಪ ಒಣಗ್ತವೆ. ಆಮ್ಯಾಗ ರಾತ್ರಿ ಮನೆ ಒಳಗೆ ಫ್ಯಾನಿನ ಗಾಳಿಗೆ ಹಾಕಿದ್ರೆ ಪೂರ್ತಿ ಒಣಗಿಬಿಡ್ತಾವೆ ರೀ. ಈಗ ಬಟ್ಟೆ ಒಣಗಿ ಎಲ್ಲ ಮುಗಿಸ್ಕೊಂಬಂದು ಗ್ಯಾಸ್ ತೊಳಿಲಿಕತ್ತೀನಿ ನೋಡಿರಿ. ಗ್ಯಾಸ್ ಕಟ್ಟಿ ಗ್ಯಾಸ್ ಕ್ಲೀನ್ ಎಲ್ಲ ಮಾಡ್ಕೊಂಡು ಕ್ಲೀನ್ ಮಾಡಿಬಿಡ್ತೀನಿ ರೀ. ಎಲ್ಲ ತಿಕ್ಕಿ ತೊಳಿಬೇಕು ರೀ. ತಿಕ್ಲಿಕತ್ತೀನಿ ನೋಡಿರಿ. ಈಗ ಗ್ಯಾಸ್ ಕಟ್ಟಿನ ತಿಕ್ಕೋತೀನಿ ರೀ. ಹಾಗೆ ಗ್ಯಾಸ್ ತೊಳೆದ್ನಂದ್ರೆ ಗ್ಯಾಸ್ ಕಟ್ಟಿನ ಹಾಗೆ ತಿಕ್ಕಿ ತೊಳೆದು ಬಿಡ್ತೀನಿ ರೀ. ಡೈಲಿ ತೊಳಿತೀವಿ ರೀ ನಾವು ಗ್ಯಾಸ್ ಕಟ್ಟಿ ಗ್ಯಾಸ್ ಎಲ್ಲ. ಯಾವ ದಿನನೂ ಬಿಡಂಗಿಲ್ಲ ರೀ. ಬೆಳಿಗ್ಗೆ ಆಗಲಿಲ್ಲ ಅಂದ್ರೆ ಎಲ್ಲ ಕೆಲಸ ಮುಗಿದ ತಕ್ಷಣವೇ ತೊಳಿತೀನಿ ರೀ ದಿನ. ಹಾಗೆ ಮಾತ್ರ ಬಿಡಂಗಿಲ್ಲ ರೀ. ಈಗ ಒಟ್ಟು ಕಟ್ಟಿ ಕ್ಲೀನ್ ಮಾಡ್ಕೊಂಡು ಫುಲ್ ಕ್ಲೀನ್ ಆಯ್ತು ರೀ. ಗ್ಯಾಸಿಂದು ಒಲೆನೂ ತೊಳೆದಿದ್ನಲ್ಲ ರೀ. ಅವಕ್ಕೆಲ್ಲ ಜೋಡಿಸ್ತೀನಿ ರೀ. ಜೋಡಿಸ್ಬಿಟ್ಟು ಮಾಡಿರೋಂಥ ಅಡುಗೆ ಎಲ್ಲ ಗ್ಯಾಸ್ ಮ್ಯಾಗಿಟ್ಟು ಈ ಸೈಡಿನ ಕಟ್ಟಿನೂ ಒರೆಸ್ಕೊಂಡಿನಿ ರೀ. ಈಗ ಒರೆಸ್ಕೊಂಡು ಫುಲ್ ಮನೆ ಕ್ಲೀನ್ ಆಯ್ತು ನೋಡಿರಿ. ಯಾವ ರೀತಿ ಕಾಣಕತ್ತಿ ಕ್ಲೀನ್ ಆದ್ಮ್ಯಾಗ ಪೂರ್ತಿ ಕ್ಲೀನ್ ಆಗ್ಯದ ನೋಡಿರಿ. ಈಗ ಫುಲ್ ಮನೆ ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಕೊಂಡು ಫುಲ್ ಕ್ಲೀನ್ ಆಗೈತೆ ನೋಡಿರಿ ಫ್ರೆಂಡ್ಸ್. ಎಲ್ಲ ಕೆಲಸ ಮುಗೀತು ರೀ. ಎಲ್ಲ ಕ್ಲೀನ್ ಮಾಡಿ ಅಂದರೆ ಎಲ್ಲ ಕ್ಲೀನ್ ಮಾಡಿ ಕೂತೀನಿ ನೋಡಿರಿ. ಈಗ ಬಟ್ಟೆ ಒಗೆದು ಬಾಂಡೆ ತೆಕ್ಕಿ ಎಲ್ಲ ಒಳಗೆ ಹಾಕಿದೆ. ಎಲ್ಲ ಮುಗೀತು ರೀ. ಎಲ್ಲ ಕ್ಲೀನ್ ಮಾಡಿ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ತೆಗ್ದೇನೆ ರೀ. ಎಲ್ಲ ಕೆಲಸ ಮುಗಿಸಿ ಕೂತೀನಿ ನೋಡಿರಿ. ಈಗ ಟೈಮ್ ಬಂದು 12 ಗಂಟೆ ಆಗತ್ತದ ರೀ. ಇಷ್ಟೊತ್ತನ ಆಯ್ತು ನೋಡಿರಿ ಕೆಲಸ. ಈಗ ಏನು ಮಾಡ್ಬೇಕಂತಂದ್ರೆ ರೀ, ನಿಮ್ಗೆ ಗಿಡಗಳು ತೋರಿಸಿದ್ನಲ್ರಿ ನಾ ಹಚ್ಚಿ ಗಿಡಗಳು. ಅದ್ರಾಗ ಈಗ ಹೂವು ಬಿಟ್ಟವ್ರಿ. ಹಾಗೆ ಹೂವು ಅಲ್ಲದೆ ಈಗ ಸಣ್ಣ ಟೊಮೆಟೊ ಕಾಯಿ ಆಗ್ಯಾವ್ರಿ. ಅವು ಯಾವ ರೀತಿ ಆಗ್ಯಾವತ್ತೆ ನಿಮಗೆ ತೋರಿಸ್ತೀನಿ ಬರ್ರಿ. ಸಣ್ಣ ಆಗ್ಯಾವ್ರಿ ಟೊಮೆಟೊ. ನೋಡಿರಿ ಈಗ ಬದ್ನಿ ಗಿಡ ಇಷ್ಟು ದೊಡ್ಡ ಆಗ್ಯಾವ ನೋಡಿರಿ. ಬೆಳಗ್ಗೆ ಏನದ ಅಂದ್ರೆ ಬೂದಿ ಚೆಲ್ಲಿನ್ರಿ. ಬೂದಿ ಹಾಕ್ಬೇಕ್ರಿ ಗಿಡಗಳಿಗೆ. ನೋಡಿರಿ ಇಲ್ಲಿ ಟೊಮೆಟೊ ಹಣ್ಣು ಹೆಂಗೆ ಆಗ್ಯಾವ್ರಿ. ಪುಟಾಣಿ ಹಣ್ಣು ಆಗ್ಯಾವ ನೋಡಿರಿ ಎಷ್ಟು ಸಣ್ಣ ಅವ ರೀ. ಸಣ್ಣ ಆಗ್ಯಾವ್ರಿ. ಈಗಿನ್ನು ಇಲ್ಲಿನ ಹೂವು ಅದಾವ್ರಿ. ಇಲ್ಲಿಷ್ಟು ಕಾಯಿ ಆಗ್ಯಾವ್ರಿ. ಈ ಗಿಡದಾಗೂ ಆಗ್ಯಾವ ನೋಡಿರಿ. ಇಲ್ಲಿ ಇಷ್ಟು ಆಗ್ಯಾವ ನೋಡಿರಿ. ಇಲ್ಲಿ ಆಗ್ಯಾವ್ರಿ. ಇಲ್ಲಿ ಆಗ್ಯಾವ್ರಿ. ಇಷ್ಟು ಗಿಡ ಆಗ್ಯಾವ್ರಿ. ಕಾಯಿ ಆಗ್ಯಾವ್ರಿ. ಇಲ್ಲಿನ ಹೂವು ಅದಾವ್ರಿ. ಅಲ್ಲಿನ ಹೂವು ಅವ ನೋಡಿರಿ. ಇಷ್ಟು ಕಾಯಿ ಆಗ್ಯಾವ್ರಿ. ಮತ್ತೊಂದು ರೀ ಇಲ್ಲಿನೂ ಆಗ್ಯಾವ ನೋಡಿರಿ. ಇಲ್ಲಿ ಆಲ್ರೆಡಿ ಬೆಂಡಿಕಾಯಿನೇ ಆಲಾಗತ್ತದ ನೋಡಿರಿ. ಒಂದೇ ಒಂದು ಆಗ್ಯಾವ್ರಿ. ಮೊನ್ನಷ್ಟೇ ಹೂವು ಐತ್ರಿ ಅದು. ಈಗ ಒಂದೇ ಒಂದು ಸಣ್ಣ ಬೆಂಡಿಕಾಯಿ ಆಗೈತೆ ನೋಡಿರಿ. ಇಲ್ಲಿನೂ ಹೂವು ಅದಾವ್ರಿ. ಒಂದು ಸಣ್ಣ ಬೆಂಡಿಕಾಯಿ ಆಗೈತೆ ನೋಡಿರಿ. ತೋರಿಸ್ತೀನಿ ನೋಡಿರಿ. ಇಲ್ಲಿ ಅದ ನೋಡಿರಿ ಬೆಂಡಿಕಾಯಿ. ಸಣ್ಣದು ಇಲ್ಲಿ ಅದ ನೋಡಿರಿ.
ಇದೇ ರೀ ಬೆಂಡೆಕಾಯಿ ನೋಡಿದ್ರಿ ಇಷ್ಟು ಚಂದ ಆಗ್ಯಾವ ನೋಡ್ರಿ. ಮತ್ತು ಹಂಗಾರೆ ಇಲ್ಲಿ ಚಿತ್ತಪಲ್ಲೆ ಹಣ್ಣು ಆಗ್ಯಾವಲ್ರಿ, ಇವು ಸ್ವಲ್ಪ ಮಾಗಾಗ್ಯಾವ್ರಿ, ಅದಕ್ಕೆ ಇವು ತೊಗೋಬೇಕಲ್ಲಗತ್ತೀನಿ ನೋಡ್ರಿ. ಇವು ಸ್ವಲ್ಪ ಮಾಗಾಗ್ಯದ ನೋಡ್ರಿ. ನೋಡ್ರಿ ಈ ರೀತಿ ಆಯ್ತಲ್ರಿ, ಹಿಂಗೆ ಕಾಣಿಸ್ಬೇಕ್ರಿ ಹಣ್ಣು. ಕಾಯಿ ಈ ರೀತಿ ಕಾಯಿ ಕಂಡಾಗ ಇದನ್ನು ಅಕ್ಕಿ ಒಳಗೆ ಅಥವಾ ಗೋಧಿ ಒಳಗೆ ಜೋಳದೊಳಗೆ ಇಟ್ಟೇವಂದ್ರೆ ಜಲ್ದಿ ಹಣ್ಣು ಆಗ್ತದ್ರಿ ಇದು. ಈಗ ಇದನ್ನು ಅಕ್ಕಿ ಒಳಗೆ ಇಡ್ತೇನೆ ರೀ, ಹಣ್ಣು ಆಗ್ತದ್ರಿ. 2 ದಿನದಾಗ ಹಣ್ಣು ಆಗ್ತದ್ರಿ ಇದು. ಇನ್ನೂ ಭಾಳ ಅವ ರೀ ಕಾಯಿ, ಇನ್ನೂ ಅದಾವ್ರಿ, ಇನ್ನೂ ಹರಿಬೇಕು ರೀ. ಹಾಗೆ ಇಲ್ಲಿ ನೋಡ್ರಿ, ಇವು ಸಣ್ಣ ಮೆಣಸಿನ ಗಿಡ ಇದ್ದಾವೆ ನೋಡ್ರಿ, ಮೆಣಸಿನ್ಕಾಯಿ ಗಿಡ ಅವ ರೀ. ಇನ್ನು ಈಗ ಎಳಗತ್ತವ್ರಿ, ಸಣ್ಣ ಅವ ರೀ, ಇನ್ನೂ ಸ್ವಲ್ಪ ದೊಡ್ಡ ಆಗ್ಬೇಕ್ರಿ. ನೋಡಿದ್ರಲ್ರಿ ಯಾವ ರೀತಿ ನಮ್ಮ ಗಿಡಗಳ್ದಾಗ ಎಷ್ಟು ಚಂದ ಕಾಯಿ ಆಗ್ಯಾವ್ರಿ, ಸಣ್ಣ ಸಣ್ಣ. ಇನ್ನೂ ಸಣ್ಣ ಸಣ್ಣ ಅವ್ರಿ, ದೊಡ್ಡ ಆದವ್ರಿ ಇನ್ನೂ ಚಂದ ಆಗ್ತಾವ್ರಿ. ಹಾಗೆ ಸೀತಾಫಲ ಹಣ್ಣು ಹರಿದಿನಲ್ರಿ, ಇದನ್ನು ಅಕ್ಕಿ ಒಳಗೆ ಇಡ್ತೀನಿ ರೀ. ಎಷ್ಟು ಚಂದ ಆಗ್ಯಾವ ನೋಡ್ರಿ. ಇದಕ್ಕೆ ದೊಡ್ಡ ದೊಡ್ಡ ಅವರಿ ಇನ್ನೂ. ಮತ್ತು ಎಷ್ಟು ಬೇಕು ಅಷ್ಟೇ ಕಿತ್ತಾವ್ರಿ, ಸುಮ್ಮನೆ ಹಾಳಾಗ್ತಾವ್ರಿ ಹಣ್ಣು. ಹಾಳಾದಂದ್ರೆ ತಿಲ್ಲಕ್ಕೂ ಆಗಾಗಿಲ್ಲ, ಸುಮ್ಮನೆ ವೇಸ್ಟ್ ಆಗಿಬಿಡ್ತಾವ್ರಿ. ಈಗ ಇದನ್ನು ಅಕ್ಕಿ ಒಳಗೆ ಅಥವಾ ಜೋಳದೊಳಗೆ ಗೋಧಿ ಒಳಗೆ ಯಾವ್ದ್ರದಾಗಾರ ಇಡ್ಬೇಕಲ್ರಿ, ಇಡ್ತೀನಿ ರೀ. ಯಾವ್ದ್ರದಾಗ ಇಡಮ್ಮ ಅಂತಂದ್ರೆ ರೀ, ಈಗ ಅಕ್ಕಿ ಒಳಗೆ ಇಡಮ್ರಿ. ತೋರಿಸ್ತೀನಿ ರೀ ನಿಮಗೆ ಯಾವ ರೀತಿ. ಈಗ ನೋಡ್ರಿ, ಇಲ್ಲಿ ಡಬ್ಬ್ಯಾಗ ಅಕ್ಕಿ ಅವ ರೀ, ಈ ಡಬ್ಬ್ಯಾಗ ಇಡ್ತೀನಿ ರೀ. ಇದ್ರೊಳಗೆ ಅಕ್ಕಿ ಅವ ನೋಡ್ರಿ, ಇವು ರಸನ ಅಕ್ಕಿ ಅವ ರೀ, ಇದ್ರೊಳಗೆ ಇಡಮ್ರಿ. ಬೊಕ್ಕಳು ಅವ ರೀ, ಒಂದಿಷ್ಟು ಕಡಿ ತೆಗಿತೀನಿ ರೀ. ಒಳಗೆ ಇಟ್ಬಿಟ್ಟು ಮ್ಯಾಗ ಹಾಕಿದ್ರೆ ಐತ್ರಿ ಅಕ್ಕಿ ಚೆಲ್ತವ್ರಿಲ್ಲ ಅಂದ್ರೆ. 2 ದಿನದಾಗ ತೆಗಿಬೇಕ್ರಿ, 2 ದಿನದಾಗ ಹಣ್ಣು ಆಗ್ತದ್ರಿ ಇದು. ಈಗ ಇದನ್ನು ಇದ್ರೊಳಗೆ ಇಡಮ್ರಿ. ಈಗ ತೆಗ್ದು ಅಕ್ಕಿ ಇದಕ್ಕೆ ಹಾಕಮ್ರಿ. ಈ ರೀತಿ ಹೊಟ್ಟೆ ಕಾಣ್ಲಾರ್ದಂಗೆ ಮುಚ್ಚಿಟ್ಟೇವಂದ್ರೆ ಜಲ್ದಿ ಹಣ್ಣು ಆಗ್ತದ್ರಿ ಇದು. ಇದನ್ನು ಮುಚ್ಚಿಬಿಡಮ್ರಿ. ಜಲ್ದಿ 2 ದಿನದಾಗೆ ನೋಡ್ಬೇಕ್ರಿ, ಇಲ್ಲಾಂದ್ರೆ ಅಲ್ಲೇ ಕೊಳತು ಹೋಗಿಬಿಡ್ತದ್ರಿ, ಅದು ಹಾಳಾಗಿಬಿಡ್ತದ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಆಯ್ತೆಲ್ಲ ಅಂಥೇಳಿ. ನಮ್ಮ ಮನೆಯವ್ರು ಹೋಗ್ಯಾರಿ ಊರಿಗೆ, ನಾವು ಹೋಗೋದು ಆಗಲಿಲ್ಲ. ನಾನು ಹೋಗಿದ್ನಂದ್ರೆ ನಿಮ್ಮ ಜೊತೆನೂ ಶೇರ್ ಮಾಡ್ತಿದ್ದೆ ರೀ, ನಮ್ಮ ದೇವ್ರ ಕಾಂಡ ಯಾವ ರೀತಿ ನಾವು ಮಾಡ್ತೀವಿ ಅಂತೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತಿದ್ದೆ ರೀ. ಆದ್ರೆ ಏನು ಮಾಡೋದ್ರಿ, ನಾನು ಹೋಗ್ಲಿಕ್ಕೆ ಆಗಲ್ಲಾಗ್ಯದ್ರಿ. ಹುಡುಗರು ಶಾಲೆಗೆ ಹೋಗ್ಯಾರಲ್ರಿ, ಅವ್ರು ಸ್ಕೂಲ್ ಟೈಮ್ ಆಗ್ತದೆ, ಅಲ್ಲಿಂದ ಬರ್ಲಿಕ್ಕೆ ಆಗಲ್ರಿ ಜಲ್ದಿ. ಹಾಗಾಗಿ ಹೋಗ್ಲಿಲ್ಲ ನಾನು, ಅವ್ರು ಮಾತ್ರ ಹೋಗ್ಯಾರ್ರಿ. ನೋಡಮ್ರಿ, ಮುಂದೊಂದು ದಿನ ಆಯ್ತಂದ್ರೆ ತೋರಿಸ್ತೇನೆ ರೀ ನಿಮಗೆ. ವರ್ಷ ಮಾಡ್ತಾರಲ್ರಿ, ಅದನ್ನು ಒಂದು ಸಲ ತೋರಿಸ್ತೇನೆ ಅಂತ ರೀ. ಈ ಸದ್ಯಕ್ಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪ್ಲೀಸ್ ವಿಡಿಯೋ ನೋಡಿ ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.